everyone. ಹಳ್ಳ ಹಿಡಿದಿದೆ ಉತ್ತರ ಕರ್ನಾಟಕದ ಮಹತ್ವಾಕಾಂಕ್ಷಿ ಯೋಜನೆ. ಹುಬ್ಬಳ್ಳಿಯಲ್ಲಿ ಇನ್ನೂ ಮುಗಿದಿಲ್ಲ ಕ್ರೀಡಾ ಸಂಕೀರ್ಣ ಕಾಮಗಾರಿ. ಗೋಕುಲ್ ರಸ್ತೆಯ ಡಾಕ್ಟರ್ ಆರ್.ಎಂ. ಲೋಹಿಯಾ ನಗರದಲ್ಲಿ ಈ ಕ್ರೀಡಾ ಸಂಕೀರ್ಣ ಇದೆ. ಉತ್ತರ ಕರ್ನಾಟಕದ ಬಹಳ ಮಹತ್ವಾಕಾಂಕ್ಷೆಯ ಯೋಜನೆ ಇದು. ಕ್ರೀಡಾ ಸಂಕೀರ್ಣ ಆ ಭಾಗದ ಕ್ರೀಡಾಪಟುಗಳಿಗೆ ಅನುಕೂಲ ಆಗಲಿ ಅಂತೇಳಿ ಕೋಟಿ ಕೋಟಿ ಹಣ ಬಿಡುಗಡೆ ಮಾಡಿದ್ದಾರೆ. ಆದರೆ ಯೋಜನೆ ಇನ್ನೂ ಪೂರ್ಣ ಆಗಿಲ್ಲ. ಒಳಾಂಗಣ ಹೊರಾಂಗಣ ಕ್ರೀಡೆಗಳಿಗೆ ತರಬೇತಿ ನೀಡುವಂತಹ ಸಂಕೀರ್ಣ ಇದು. ರಾಷ್ಟ್ರ ಅಂತಾರಾಷ್ಟ್ರೀಯ ಕ್ರೀಡೆ ಆಯೋಜನೆಗೆ ಯೋಜನೆ ಅನುಷ್ಠಾನ ಮಾಡಲಾಗಿದೆ. ಹುಬ್ಬಳ್ಳಿ ಧಾರವಾಡ ಸ್ಮಾರ್ಟ್ಸ್ ಕಂಪನಿ ಅಡಿಯಲ್ಲಿ 185 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. ಆದರೆ ಇಲ್ಲಿವರೆಗೂ ಈ ಯೋಜನೆ ಕಂಪ್ಲೀಟ್ ಆಗಿಲ್ಲ. ಕಾಮಗಾರಿ ನಡೀತಾನೇ ಇದೆ, ವರ್ಷಗಳು ಉರುಳ್ತಾನೆ ಇದ್ದಾವೆ, ವಿಳಂಬ ಆಗ್ತಾ ಇದೆ. ಯಾಕೆ? ಇಲ್ಲಿ ರಾಜಕೀಯ ಹಿತಾಸಕ್ತಿ ಇಲ್ಲ. ಗೋಕುಲ್ ರಸ್ತೆಯಲ್ಲಿದೆ ಡಾಕ್ಟರ್ ಆರ್.ಎಂ. ಲೋಹಿಯಾ ನಗರದಲ್ಲಿ ಕ್ರೀಡಾ ಸಂಕೀರ್ಣ. ಇದರ ಉದ್ದೇಶ ಸ್ಥಳೀಯ ಪ್ರತಿಭೆಗಳಿಗೆ, ಕ್ರೀಡಾ ಪ್ರತಿಭೆಗಳಿಗೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವಕಾಶಗಳನ್ನು ಕೊಡೋದು, ಒದಗಿಸಿಕೊಡೋದು. ಅಂದರೆ ಇಲ್ಲಿ ತರಬೇತಿಯನ್ನು ಕೊಡೋದು, ಅವ್ರನ್ನ ರೆಡಿ ಮಾಡೋದು. ಒಳಾಂಗಣ ಮತ್ತು ಹೊರಾಂಗಣ ಕ್ರೀಡೆ ಇನ್ನೂ ಕೂಡ ಕಾಮಗಾರಿ ಕಂಪ್ಲೀಟ್ ಆಗಿ ಮುಗಿದಿಲ್ಲ. ನೋಡ್ತಾ ಇದ್ದೀವಿ, ಹೊರಗಡೆ ನೋಡೋಕೇನೋ ಚೆನ್ನಾಗಿದೆ, ಆದರೆ ಒಳಗಡೆ ಅದಕ್ಕೆ ಸಂಬಂಧಪಟ್ಟಂತಹ ಟ್ರ್ಯಾಕ್ಗಳಾಗಿರ್ಬೋದು, ಜೊತೆ ಒಳಗಡೆ ಅವರಿಗೆ ತರಬೇತಿ ಕೊಡಲಿಕ್ಕೆ ಸ್ಟೇಡಿಯಂಗಳಾಗಿರಬಹುದು, ಕೋರ್ಟ್ಗಳಾಗಿರಬಹುದು. ನೋಡಿ, ಇನ್ನೂ ಯಾವಾಗ ಮುಗಿಯುತ್ತೋ ಕಾಮಗಾರಿ, ಇನ್ನೂ 2 ವರ್ಷ ತೆಗೆದುಕೊಳ್ತಾರೆ ಅಂತ ಅನ್ನಿಸ್ತಾ ಇದೆ. ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ನಿರ್ಮಾಣ ಆಗ್ತಿರುವಂತಹ ಕಟ್ಟಡ ಇದು ಬಹಳ ಅತ್ಯದ್ಭುತವಾಗಿದೆ. ಆದರೆ ಇನ್ನೂ ಕಾಮಗಾರಿ ಪೂರ್ಣಗೊಳ್ತಾ ಇಲ್ಲ. ಆ ಭಾಗದ ಕ್ರೀಡಾಪಟುಗಳು ಈಗ ಬಹಳ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದರೆ ಬೆಂಗಳೂರಿನ ಹಾಗೆ ಅಲ್ಲಿ ಕ್ರೀಡೆಗಳಿಗೆ ಉತ್ತೇಜನ ಕೊಡುವಂತಹ ಫೆಸಿಲಿಟೀಸ್ಗಳು ಬಹಳ ಕಡಿಮೆ. ಧಾರವಾಡದಲ್ಲಿ ಒಂದಿದೆ ಗೌರ್ಮೆಂಟ್ದು, ಅಲ್ಲೂ ಕೂಡ ಅಷ್ಟಕ್ಕಷ್ಟೇ ದೊಡ್ಡ ಮಟ್ಟದ್ದೇನಿಲ್ಲ. ಹುಬ್ಬಳ್ಳಿಯಲ್ಲಿ ಇಷ್ಟು ದೊಡ್ಡದು ಯಾವುದು ಇರಲಿಲ್ಲ, ಈಗ ನಿರ್ಮಾಣ ಮಾಡ್ತಾ ಇದ್ದಾರೆ, ಅದು ಅರ್ಧಂಬರ್ಧ. ಇದು 175 crores ಪ್ರಾಜೆಕ್ಟ್ ಇದೆ ಸರ್. ಇದು ಡಿಸೆಂಬರ್ ಎಂಡಿಗೆ ಇದೆ ಸರ್ ಪ್ರಾಜೆಕ್ಟ್ ಕಂಪ್ಲೀಷನ್ ಮಾಡೋಕ್ಕೆ. ಮುಗಿಬೋದಾ ಸರ್? ಅಲ್ಲಿವರೆಗೆ ಮುಗಿಸ್ತದೆ ಸರ್. ಅದು 100% ಜನರು ಮುಗಿಸ್ಬೋದು. 100% ಮುಗಿಸ್ತದೆ ಸರ್. ಇದು ಎಷ್ಟು ವರ್ಷ ನೀವು ಕಾಮಗಾರಿ ಮಾಡ್ತೀವಿ? ಇದು 2 ವರ್ಷ ನಮ್ಗೆ ಆಗಿದೆ ಸರ್. ಅದು ಈ ಎಷ್ಟು ಕೋಟಿ ಅಮೌಂಟ್ ಯಾವಾಗ ಮುಗಿತು ಸರ್ ಪ್ರಾಜೆಕ್ಟ್? ಇದು 175 crores ಪ್ರಾಜೆಕ್ಟ್ ಇದೆ ಸರ್. ಇದು ಡಿಸೆಂಬರ್ ಎಂಡಿಗೆ ಇದೆ ಸರ್ ಪ್ರಾಜೆಕ್ಟ್ ಕಂಪ್ಲೀಷನ್ ಮಾಡೋಕ್ಕೆ. ಮುಗಿಬೋದಾ ಸರ್? ಅಲ್ಲಿವರೆಗೆ ಮುಗಿಸ್ತದೆ ಸರ್. ಅದು 100% ಜನರು ಮುಗಿಸ್ಬೋದು. 100% ಮುಗಿಸ್ತದೆ ಸರ್. ಇದು ಎಷ್ಟು ವರ್ಷ ನೀವು ಕಾಮಗಾರಿ ಮಾಡ್ತೀವಿ? ಇದು 2 ವರ್ಷ ನಮ್ಗೆ ಆಗಿದೆ ಸರ್. ಅದು ಈ ಎಷ್ಟು ಕೋಟಿ ಅಮೌಂಟ್ ಯಾವಾಗ ಮುಗಿತು ಸರ್ ಪ್ರಾಜೆಕ್ಟ್? ಇದು ಹುಬ್ಬಳ್ಳಿ ಧಾರವಾಡ ಸ್ಮಾರ್ಟ್ ಸಿಟಿ ಯೋಜನೆಯಡಿ ಯಾವುದೇ ಕಾಮಗಾರಿ ಅಥವಾ ಯಾವುದೇ ವಿಷಯಕ್ಕೆ ಅವ್ರಿಗೆ ಸಂಬಂಧಪಟ್ಟಂತ ಕೆಲಸ ಆರಂಭ ಆಯಿತು ಅಂದ್ರೆ 16 ತಿಂಗಳ ಒಳಗೆ ಟೈಮ್ ಬಾಂಡ್ ಒಳಗೆ ನಾವು ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಆ ನಿಟ್ಟಿನಲ್ಲಿ ಇವತ್ತೇನು ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರದೊಳಗೆ ತಯಾರಾಗ್ತಾ ಇರುವಂಥ ಈ ಇಂಡೋರ್ ಸ್ಪೋರ್ಟ್ಸ್ ಗ್ರೌಂಡ್, ಈ ಇಂಡೋರ್ ಸ್ಪೋರ್ಟ್ಸ್ ಗ್ರೌಂಡ್ಗೆ ಹುಬ್ಬಳ್ಳಿ ಧಾರವಾಡ ಪೂರ್ವ ಕ್ಷೇತ್ರದೊಳಗೆ ಒಂದು ಸ್ಮಾರ್ಟ್ ಸಿಟಿ ಯೋಜನೆಯೊಳಗೆ ಒಂದು RTOಗೆ ಸಂಬಂಧಪಟ್ಟಂಥ ಟ್ರ್ಯಾಕ್, ಏನು ಟೆಸ್ಟ್ ಡ್ರೈವಿಂಗ್ ಟೆಸ್ಟಿಂಗ್ ಟ್ರ್ಯಾಕ್ ಮಾಡಬೇಕು, ಮತ್ತೊಂದು ಮಾಡಬೇಕು ಅಂತ ಇಟ್ಕೊಂಡಿದ್ದ ಹಣನ, ಇನ್ನೊಂದು ಯೋಜನೆ ಹಣ, ಹಳೆ ಹುಬ್ಬಳ್ಳಿ ಮಾರುಕಟ್ಟೆ ಹಣನ, ಹಳೆ ಹುಬ್ಬಳ್ಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕ್ರೀಡಾಂಗಣದ ಹಣವನ್ನು ಒಂದು ಕಡೆ ಸೇರಿಸ್ಕೊಂಡು ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರದೊಳಗೆ ವಿಶೇಷವಾದಂಥ ಸ್ಪೋರ್ಟ್ಸ್ ಇಂಡೋರ್ ಕ್ರೀಡಾಂಗಣವನ್ನು ಮಾಡ್ತೀವಿ 150 ಕೋಟಿ ರೂಪಾಯಿ ಅಂತ ಹೇಳಿದರು. ಅದು ಟೈಮ್ ಬಾಂಡ್ ಒಳಗೆ 16 ತಿಂಗಳ ಟೈಮ್ ಬಾಂಡ್ ಒಳಗೆ ಇವತ್ತು ಕಾಮಗಾರಿ ಆರಂಭ ಆಗಿ 16 ತಿಂಗಳ ಟೈಮ್ ಬಾಂಡ್ ಒಳಗೆ ಆ ಕೆಲಸ ಆಯಿತು ಅಂತಂದ್ರೆ ಅದು 150 ಕೋಟಿ. ಇವತ್ತು ಅದು ವಿಳಂಬ ಆಗಿದೆ. ಆ ವಿಳಂಬಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಚೆಕ್ ಮಾಡ್ಕೊಂತ ಹೋದ್ರೆ ಇವತ್ತು 185 ಕೋಟಿ ಅಂತಂದ್ರೆ ಈ ಫೈನಾನ್ಷಿಯಲ್ ಇಯರ್ ಎಂಡ್ಗೆ ಅದು ದಾಟಿ ಹೋಗ್ತದೆ. 1 ವರ್ಷ ದಾಟಿ ಹೋಗ್ತದೆ ಕೆಲಸ. 1 ವರ್ಷ ದಾಟಿ ಹೋಯ್ತು ಅಂದ್ರೆ ಮತ್ತೆ SR ರೇಟ್ ಚೇಂಜ್ ಆಯಿತು ಅಂತಂದು ಹೇಳಿಬಿಟ್ಟು ಮತ್ತೆ ಅದಕ್ಕೆ ಮತ್ತೊಂದು 25 ಕೋಟಿ 30 ಕೋಟಿ ಅಡಿಷ್ನಲ್ ಮಾಡಿದರೆ 150 ಕೋಟಿ ರೂಪಾಯಿ ಒಳಗೆ ಮುಗಿಬೇಕಾದಂಥ ಕೆಲಸ 50 ಕೋಟಿ ರೂಪಾಯಿ ಹೆಚ್ಚುವರಿಯಾಗಿ ಅದಕ್ಕೆ ವ್ಯಯಿಸಬೇಕಾದಂಥ ವಾತಾವರಣ ನಿರ್ಮಾಣ ಮಾಡಿದರೆ ಸಾರ್ವಜನಿಕ ಹಣ ಮತ್ತು ಇಂಥ ಸಾರ್ವಜನಿಕ ಕೆಲಸಕ್ಕೆ ಇವರು ಟೈಮ್ ಬಾಂಡ್ ಅನ್ನುವಂಥ ವ್ಯವಸ್ಥೆ ಯಾಕೆ ಇಟ್ಕೊಂಡಿರ್ತಾರೆ ಮತ್ತು ಈ ಹಣ ಹೆಚ್ಚುವರಿಯಾಗಿ ಯಾರು ಅದನ್ನು ತುಂಬ್ತಾರೆ ಅನ್ನುವಂಥದ್ದು ಬಹುದೊಡ್ಡ ಪ್ರಶ್ನೆಯಾಗಿ ಕಾಡ್ತದೆ. ಯಾಕಂತಂದ್ರೆ ಮತ್ತೇನರ ಚೇಂಜಸ್ ಆಗ್ಯದನ, ಮತ್ತೇನರ ಹೊಸದಾಗಿ ಸೇರ್ಪಡೆ ಮಾಡ್ಯಾರನ, ಹೆಚ್ಚುವರಿ ಹಣ ಕೊಡಾತ್ತೇವನ ಅನ್ನುವಂಥದ್ದು ವಿಷಯ ಬೇರೆ. ಬಟ್ ಇಲ್ಲ ಅಂಥದ್ದೇನೂ ಇಲ್ಲ. ಯಾವಾಗ ನಾವು ಕಾಮಗಾರಿ ಏನು ವಿಷಯಕ್ಕೆ ಹಮ್ಮಿಕೊಂಡೇವೋ ಆ ಕಾಮಗಾರಿಯನ್ನು ಮಾಡೋ ಸಂಬಂಧನೇ ಇವತ್ತು
ಮತ್ತೆ 50 ಕೋಟಿ ರೂಪಾಯಿ ನಾವು ಹೆಚ್ಚಿಗೆ ಕೊಡುವಂಥದ್ದು ಬಂತು ಅಂತಂದ್ರೆ ಇದು ತಪ್ಪಾಗ್ತದೆ. ಸೊ ಅದಕ್ಕೆ ಸರ್ ಜನರ ಉಪಯೋಗದ ಮಾತು ದೂರದ, ಅದು ಕಂಪ್ಲೀಟ್ ಆದ್ಮೇಲೆ ಜನರ ಉಪಯೋಗ ಉದ್ಘಾಟನೆ ಮತ್ತೊಂದು ಬರ್ತದೆ. ಬಟ್ ಇಲ್ಲಿ ಅಧಿಕಾರಿಗಳು ಏನ್ ಮನಸ್ಥಿತಿ ಐತಿ ಅನ್ನುವಂಥದ್ದು ನಾವು ಬಹಳ ಸೂಕ್ಷ್ಮವಾಗಿ ಪ್ರಶ್ನೆ ಮಾಡಬೇಕಾಗ್ತದೆ. ಯಾಕಂದ್ರೆ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರ ಬಿಜೆಪಿಯ ಅಧಿಕಾರದಲ್ಲಿರುವಂತ ನಮ್ಮ ವಿಪಕ್ಷ ಉಪನಾಯಕರಾದಂತ ಅರವಿಂದ್ ಬೆಲ್ಲದವ್ರ ಕ್ಷೇತ್ರ. ಅಲ್ಲಿ ಏನಾರ ಕಾಂಗ್ರೆಸ್ MLA ಅದಾರ, ಮತ್ತೊಬ್ಬರು. ಇನ್ನು ಈ ಕುರಿತಂತೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಸ್ಮಾರ್ಟ್ ಸಿಟಿ ಯೋಜನೆ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರ ಒಂದು ಕನಸಿನ ಕೂಸಿನ ಯೋಜನೆ. ಈ ಯೋಜನೆ ಹುಬ್ಬಳ್ಳಿ ಧಾರವಾಡದಲ್ಲಿ ಸಂಪೂರ್ಣವಾಗಿ ಹಳ್ಳ ಹಿಡಿದಿದೆ. ಈಗಾಗಲೇ ಅದರ ಪಾಲಿಗೆ ಮತ್ತೊಂದು ಯೋಜನೆ ಈಗ ಸೇರ್ಪಡೆ ಆಗಿದೆ. ಇದೇ ಒಂದು ಸ್ಮಾರ್ಟ್ ಸಿಟಿ ಅಂದ್ರೆ ಹುಬ್ಬಳ್ಳಿಯ ಒಂದು ಲುಯಾ ನಗರದಲ್ಲಿ ಇದು ಒಂದು ಮಲ್ಟಿ ಸ್ಪೋರ್ಟ್ಸ್ ಒಂದು ಕಾಂಪ್ಲೆಕ್ಸ್ ಆಗ್ತಾ ಇದೆ. ಬರೋಬ್ಬರಿ ಸರ್ಕಾರ ಇದಕ್ಕೆ ಅಂದ್ರೆ 175 ಕೋಟಿ ರೂಪಾಯಿ ಇಲ್ಲಿ ಅಂತಾರೆ ಖರ್ಚು ಮಾಡಲಾಗ್ತಾ ಇದೆ. ಕೇಂದ್ರ ಸರ್ಕಾರ ಈ ಸಂಬಂಧಪಟ್ಟಂಗೆ ಒಂದು ವಿಶೇಷ ಅನುದಾನವನ್ನ ಕಳೆದ 3 ವರ್ಷಗಳಿಂದ ಒಂದು ಕಾಮಗಾರಿಗೆ ಇಲ್ಲಿ ಹಣ ಬಿಡುಗಡೆ ಮಾಡಿದೆ. 3 ವರ್ಷಗಳಿಂದಲೂ ಸಹ ಅಂದ್ರೆ ಈ ಒಂದು ಯೋಜನೆ ಸಂಪೂರ್ಣವಾಗಿ ಇಲ್ಲಿ ಅಂದ್ರೆ ಕುಂಟುತ್ತಾ ಸಾಗಿದೆ. ಕುಂಟುತ್ತಾ ಸಾಗಿರೋ ಸಂಬಂಧಪಟ್ಟಂಗೆ ಈ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಮತ್ತು ಇಲ್ಲಿನ ಜನಪ್ರತಿನಿಧಿಗಳಾಗಲಿ ಈ ಸಂಬಂಧಪಟ್ಟಂಗೆ ಎಚ್ಚೆತ್ತುಕೊಂಡಿಲ್ಲ. ಈ ಒಂದು ಕಾಮಗಾರಿಗಾಗಲೇ ಅಂದ್ರೆ ಏನು ಆಮೆಗತಿಯಲ್ಲಿ ಸಾಗ್ತಾ ಇದೆ, ಇದಕ್ಕೆ ಒಂದು ವೇಗ ಕೊಡುವಂತಹ ಕೆಲಸವನ್ನ ಇಲ್ಲಿರುವಂತಹ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಮಾಡ್ತಿಲ್ಲ. ಹೀಗಾಗಿ ಇಲ್ಲಿ ಅಂತಂದ್ರೆ ಈಗಾಗಲೇ ಸಾವಿರಾರು ಕೋಟಿ ರೂಪಾಯಿ ಸ್ಮಾರ್ಟ್ ಸಿಟಿ ಯೋಜನೆಗಳು ಸಂಪೂರ್ಣವಾಗಿ ಇಲ್ಲಿ ಅಂದ್ರೆ ಹಳ್ಳ ಹಿಡಿದಿವೆ. ಅದರ ಪಾಲಿಗೆ ಇಲ್ಲಿ ಅಂತಾರೆ ಮತ್ತೊಂದು ಈ ಒಂದು ಯೋಜನೆ ಸೇರ್ಪಡೆ ಆಗ್ತಾ ಇದೆ. ಅದು ಮಲ್ಟಿ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಯೋಜನೆ. ಬರೋಬ್ಬರಿ 175 ಕೋಟಿ ರೂಪಾಯಿ ಇಲ್ಲಿ ಅಂತಂದ್ರೆ ಖರ್ಚು ಮಾಡಲಾಗ್ತಾ ಇದೆ. ಇದೇ ಒಂದು ಡಿಸೆಂಬರ್ ಅಂತ್ಯಕ್ಕೆ ಈ ಒಂದು ಯೋಜನೆ ಇಲ್ಲಿ ಅಂತಂದ್ರೆ ಜನರ ಉಪಯೋಗಕ್ಕೆ ಸಿಗಬೇಕಾಗಿತ್ತು. ಆದರೆ ಇಲ್ಲಿವರೆಗೂ ಈ ಒಂದು ಯೋಜನೆಯನ್ನ ಈಗಾಗಲೇ ಅಂತಂದ್ರೆ ನಾನು ಈಗಾಗಲೇ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಸದ್ಯದ ಪರಿಸ್ಥಿತಿಯನ್ನು ನೋಡಿದಾಗ ಇಲ್ಲಿ ಅಂತಾರೆ ಜನರ ಉಪಯೋಗಕ್ಕೆ ಇದು ಅಂದ್ರೆ ಇನ್ನು 1 ವರ್ಷ ಆದರೂ ಸಹಿತ ಈ ಒಂದು ಯೋಜನೆ ಜನರ ಉಪಯೋಗಕ್ಕೆ ಸಿಗೋದಿಲ್ಲ. ಹೀಗಾಗಿ ಇಲ್ಲಿನ ಜನಪ್ರತಿನಿಧಿಗಳಾಗಲಿ ಮತ್ತು ಅಧಿಕಾರಿಗಳಾಗಲಿ ಸಂಬಂಧಪಟ್ಟ ಈಗಾಗಲೇ ಅಂದರೆ ಸಾಕಷ್ಟು ಯೋಜನೆಗಳು ಅಂದರೆ ಸ್ಮಾರ್ಟ್ ಸಿಟಿ ಯೋಜನೆಗಳು ಈಗಾಗಲೇ ಹಳ್ಳ ಹಿಡಿದಿವೆ. ಆ ಪಾಲಿಗೆ ಈ ಒಂದು ಯೋಜನೆ ಸೇರ್ಪಾರ್ದು. ಆದಷ್ಟು ಬೇಗ ಇಲ್ಲಿ ಅಂದರೆ ಕಾಮಗಾರಿನ ಮುಗಿಸಿ ಜನರ ಉಪಯೋಗಕ್ಕೆ ಇಲ್ಲಿ ಅಂದರೆ ಅನುಕೂಲ ಮಾಡಿಕೊಡ್ಲಿ ಅಂತೇಳಿ ಹುಬ್ಬಳ್ಳಿ ಧಾರವಾಡ ಜನರು ಮಾತನಾಡ್ಕೊಳ್ತಾರೆ. ಯಾಕಂದರೆ ಈಗಾಗಲೇ ಹುಬ್ಬಳ್ಳಿ ಧಾರವಾಡದಲ್ಲಿ ಸಾವಿರಾರು ಕೋಟಿ ರೂಪಾಯಿ ಕಾಮಗಾರಿ ನಡೆದಿವೆ. ಆ ಕಾಮಗಾರಿ ಒಂದೇ ಒಂದು ಯೋಜನೆಗಳು ಜನರ ಉಪಯೋಗಕ್ಕೆ ಸಿಕ್ಕಿಲ್ಲ. ಆದರೆ ಅದೇ ಆ ರೀತಿ ಸಹಿತ ಈ ಒಂದು ಯೋಜನೆ ಆಗಬಾರ್ದು ಅಂತೇಳಿ ಹುಬ್ಬಳ್ಳಿ ಧಾರವಾಡ ಜನರ ಆಗ್ರಹವಾಗಿದೆ. ಯಾಕಂದರೆ ಈಗಾಗಲೇ ಅಂತಾರೆ ಸ್ಮಾರ್ಟ್ ಸಿಟಿ ಯೋಜನೆಗಳನ್ನ ಉದಾಹರಣೆಗೆ ತೆಗೆದುಕೊಂಡಾಗ ಹುಬ್ಬಳ್ಳಿ ನೆಹರು ಮೈದಾನ ಇರ್ಬೋದು, ಗ್ಲಾಸ್ ಹೌಸ್ ಇರ್ಬೋದು ಮತ್ತು ತೋಳ್ನಿಕೆ ಇರ್ಬೋದು, ಇಲ್ಲಿ ಅಂತಂದ್ರೆ 100 ಕೋಟಿ ರೂಪಾಯಿನ ಖರ್ಚು ಮಾಡಲಾಗಿದೆ. ಆ ಖರ್ಚು ಮಾಡಿದ್ರು ಜನರ ಉಪಯೋಗಕ್ಕೆ ನಯಾ ಪೈಸಾ ಸಿಕ್ಕಿಲ್ಲ. ಆದರೆ ಈ ಒಂದು ಮಲ್ಟಿ ಏನು ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಏನಿದೆ ಇದು ಆ ಲಿಸ್ಟ್ಗೆ ಸೇರಬಾರ್ದು. ಹೀಗಾಗಿ ಆದಷ್ಟು ಬೇಕಾಗಿಲ್ಲ ಅಂದರೆ ಕಾಮಗಾರಿ ಮುಗಿಸ್ಕೊಳ್ಬೇಕಾಗಿದೆ. ಮುಗಿಸಿ ಇಲ್ಲಿ ಅಂದರೆ ಜನರ ಉಪಯೋಗಕ್ಕೆ ಅನುವು ಮಾಡಿಕೊಡ್ಬೇಕು ಅನ್ನೋದು ಇಲ್ಲಿನ ಜನರ ಆಗ್ರಹವಾಗಿದೆ. ಹೀಗಾಗಿ ಇಲ್ಲಿ ಅಂದರೆ ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗಿದೆ. ಈಗಾಗಲೇ ಏನು ಆಮೆಗತಿಯಲ್ಲಿ ಸಾಗಿರುವಂತಹ ಈ ಒಂದು ಯೋಜನೆಗೆ ಒಂದು ವೇಗ ಕೊಡುವಂತಹ ಕೆಲಸಕ್ಕೆ ಮುಂದಾಗಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಬರ್ಜೊತೆ ಯಲ್ಲಪ್ಪ ಸೊಲರಗೊಪ್ಪ, TV5 ಹುಬ್ಬಳ್ಳಿ.